ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿಗೆ ನೂತನ ಅಧ್ಯಕ್ಷರ ಆಯ್ಕೆ ಪ್ರಕಟವಾಗುತ್ತಿದ್ದಂತೆ ಆಕ್ರೋಶ ಭುಗಿಲೆದಿದೆ. ಇಷ್ಟು ದಿನ ಸೈಲೆಂಟ್ ಆಗಿ ಕುಳಿತಿದ್ದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಜಿಲ್ಲಾ ಅಧ್ಯಕ್ಷರ ಆಯ್ಕೆ ವಿಚಾರವಾಗಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಅವರು ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ಅವಲೋಕನ ಮಾಡೋಣ ಬನ್ನಿ. 15-16 ಜನ ಒಟ್ಟು 17 ಜನ ನಾವು ರಾಜೀನಾಮೆ ಮಾಡಿ ಪಕ್ಷಕ್ಕೆ ಬಂದ್ವಿ. ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದರು. ಕೆಲವ್ರನ್ನ ಟಾರ್ಗೆಟ್ ಮಾಡಿ 23ರಲ್ಲಿ ನಮ್ಮದೇ ಪಕ್ಷದ ಮುಖಂಡರು ಇವತ್ತು ಪಕ್ಷ ಕಟ್ತೀನಿ ಅಂತ ಹೊರಟಿರೋರು 15-20 ಜನರನ್ನ ಟಾರ್ಗೆಟ್ ಮಾಡಿ ಯಾವ ರೀತಿ ಸೋಲಿಸುವಂತ ಪ್ರಯತ್ನ ಮಾಡಿದ್ದೀರಿ. ಅವತ್ತು 19ರಲ್ಲಿ ಎಷ್ಟೆಲ್ಲ ಅಪಪ್ರಚಾರ ಆಯ್ತು ನಮ್ಮ ಮೇಲೆ. ನಾವೆಲ್ಲ ಕೂಡ ಮಾರಾಟ ಆಗಿದ್ದೀವಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟೇ ಅಪಮಾನಗಳಾಗಿದ್ರು, ಎಷ್ಟೇ ನನ್ನನ್ನ ರಾಜಕೀಯವಾಗಿ ತುಳಿಬೇಕು ಅಂತ ಪ್ರಯತ್ನ ಮಾಡಿದ್ರು, ಆ ಭಗವಂತನ ಕೃಪೆ, ದೇವ್ರ ಕೃಪೆ ಇರೋದ್ರಿಂದ, ನನ್ನನ್ನು ನಂಬಿರ್ತಕ್ಕಂಥ ಮಹಾಜನತೆಯ ಅವರ ಆಶೀರ್ವಾದ ಇರೋದ್ರಿಂದ, ಮಾನ್ಯ ನರೇಂದ್ರ ಮೋದಿಜಿರವರ ಮತ್ತು ಮಾನ್ಯ ಅಮಿತ್ ಶಾ ರವರ, ಮಾನ್ಯ ನಡ್ಡಾರವರ, ಅದೇ ರೀತಿ ಮಾನ್ಯ BL ಸಂತೋಷ್ ಜಿರವರ, ನಮ್ಮ ರಾಜ್ಯದ ಪ್ರಮುಖ ನಾಯಕರುಗಳು ಮಾನ್ಯ ಅಶೋಕ್ ರವರು, ಮಾನ್ಯ ಬಸವರಾಜ ಬೊಮ್ಮಾಯಿರವರು, ಮಾನ್ಯ ಪ್ರಹ್ಲಾದ್ ಜೋಶಿರವರು, ಇವರೆಲ್ಲರ ಆಶೀರ್ವಾದ ಬೆಂಬಲ ಇದ್ದಿದ್ದರಿಂದ ಒಂದು ಸೋಲು, ಒಂದು ಆಘಾತ ಆದಮೇಲೆ ಕೂಡ 24ರಲ್ಲಿ ನನಗೆ ಚುನಾವಣೆಯಲ್ಲಿ ಸ್ವಾಭಾವಿಕವಾಗಿ ಟಿಕೆಟ್ ನನಗೆ ಬರಬೇಕಾಯ್ತು. 3 ಜಿಲ್ಲೆಯಲ್ಲಿ ಮರಳು ಭೂಮಿ ಅನ್ನೋ ಕಡೆ ನಾನಿವತ್ತು ತಳಹಂತದಿಂದ ಕಳೆದ 5 ವರ್ಷದಲ್ಲಿ ನನ್ನ ತನು, ಧನ, ಮನ ಎಲ್ಲವನ್ನು ಅರ್ಪಣೆ ಮಾಡಿ ಅನೇಕ ಮಾಜಿ ಶಾಸಕರುಗಳನ್ನು ಈ ಪಕ್ಷಕ್ಕೆ ಸೇರ್ಪಡೆ ಮಾಡಿ ಅನೇಕರನ್ನ ಕರ್ಕೊಂಡು ಬಂದು ಪಕ್ಷವನ್ನ ತಳಹಂತದಿಂದ ಸಂಘಟನೆ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಿದ್ದೇನೆ. ಎಷ್ಟು ಜನ ಶಾಸಕರನ್ನ ಕರೆದುಕೊಂಡು ಬಂದಿದ್ದೀರಾ? ಎಷ್ಟು ಜನರನ್ನ MLA ಮಾಡಿದ್ದೀರಾ? ದೊಡ್ಡಬಳ್ಳಾಪುರದ ಧೀರಜ್ ಮುನಿರಾಜು ಒಬ್ಬರನ್ನ ಹೊರತುಪಡಿಸಿ ಬೇರೆ ಯಾರು ಗೆಲ್ಲಲೇ ಇಲ್ವಲ್ಲ. ಇದೇನಾ ನಿಮ್ಮ ತಳಹಂತದ ರಾಜಕೀಯ? ಸಂಘಟನೆಯ ಪರ್ವ ಅಂದ್ರೆ ಸಂಘಟಿತವಾಗಿರ್ತಕ್ಕಂಥ ಸಂಘಟನೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಜಿಲ್ಲಾ ಅಧ್ಯಕ್ಷರುಗಳ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗಿತ್ತು. ಯಾವುದೇ ಚುನಾವಣೆ, ಪಕ್ಷದ ಚುನಾವಣೆಗಳಾಗುವಂತ ಸಂದರ್ಭದಲ್ಲಿ ಅದು ಸಂವಿಧಾನ ಪೂರ್ವಕವಾಗಿ ಆಗಬೇಕಾಗ್ತದೆ, ಸಂವಿಧಾನಬದ್ಧವಾಗಿ ಆಗಬೇಕಾಗ್ತದೆ, ಆಂತರಿಕ ಪ್ರಜಾಪ್ರಭುತ್ವಕ್ಕೆ ಮನ್ನಣೆ ಕೊಡಬೇಕಾಗ್ತದೆ. ಯಾವುದೇ ಚುನಾವಣೆ ಮಾಡಲಿಲ್ಲ. ಇವತ್ತು ನೀವು ಸಂವಿಧಾನ ಪೂರಕವಾಗಿ ಆಯ್ಕೆ ಅಂತ ಮಾತನಾಡ್ತಿದ್ದೀರಲ್ವಾ? ಅವತ್ತು ಇದೇ ಹಕ್ಕಿ ಹಾಂಜಿನಪ್ಪ ಪಕ್ಷ ಕಟ್ಟಿ ಬೆಳೆಸಿ ಮುಳುಗಿ ಹೋಗಿದ್ದ ಕಾಂಗ್ರೆಸ್ ಪಕ್ಷವನ್ನ ಚಿಕ್ಕಬಳ್ಳಾಪುರದಲ್ಲಿ ಬಲಪಡಿಸಿದ್ರು. ಆದ್ರೆ ಏಕಾಏಕಿ ದಿವಂಗತ SM ಕೃಷ್ಣ ಪರಮಾಪ್ತ ಅನ್ನೋ ಒಂದೇ ಒಂದು ಕಾರಣಕ್ಕೆ ರಾತ್ರೋರಾತ್ರಿ ಟಿಕೆಟ್ ತಗೊಂಡ್ರಲ್ಲ. ಅಲ್ಲಿ ಎಲ್ಲಿತ್ತು ನಿಮ್ಮ ಸಂವಿಧಾನ ಪೂರಕವಾದ ಆಯ್ಕೆ? ಇವರು ಖಂಡಿತವಾಗಿಯೂ ಕೂಡ ಇವರು ಇದೇ ದಾರಿಯಲ್ಲಿ, ನಮ್ಮ ಕೇಂದ್ರದ ನಾಯಕರು ಇವರಿಗೆ ಏನು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಗೊತ್ತಿಲ್ಲ, ಆದರೆ ಯಾರನ್ನೂ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಗುಣ ಇವರಲ್ಲಿಲ್ಲ. ಇವರು ಈಗಾಗಲೇ ಮುಖ್ಯಮಂತ್ರಿನೂ ಆಗಿದ್ದಾರೆ ಅಥವಾ ಮುಖ್ಯಮಂತ್ರಿಗೆ ಮೇಲಿದ್ದಾರೋ ನನಗೆ ಗೊತ್ತಿಲ್ಲ. ಇವರ ಕಾರ್ಯವೈಖರಿ, ಇವರ ಒಂದು ಅಹಂಕಾರ, ಇವರ ಒಂದು ದರ್ಪ ಇರ್ಬೋದು. ಅವ್ರ ಹತ್ರ 1000 ಕೋಟಿ ಇದೆಯೋ ಏನೋ ಗೊತ್ತಿಲ್ಲ ನನಗೆ. ಆದರೆ ಒಬ್ಬ ರಾಜಕಾರಣಿ, ಒಬ್ಬ ರಾಜ್ಯಾಧ್ಯಕ್ಷ, ಇವತ್ತು ನಾನು MP ಆಗಿದೆ, 8 ಕ್ಷೇತ್ರಗಳು ಬರಪೀಡಿತ, ಒಂದು ಇವತ್ತು ಯಾವ ರೀತಿ ಬರಪೀಡಿತ ಇದೆ ಆ ರೀತಿಯಲ್ಲಿ BJPಗೆ ಬರ ಅಲ್ಲಿ. ಅಂತ ಕಡೆ ನಾನು ಕಾಂಗ್ರೆಸ್ ಸರ್ಕಾರ ಇರುವಂತ ಕಾಲದಲ್ಲಿ, ಪ್ರತಿಕೂಲ ಹವಾಮಾನ ಇದ್ದಂತ, ರಾಜಕೀಯ ಹವಾಮಾನ ಇದ್ದಂತ ಕಾಲದಲ್ಲಿ ನಾನು ಇಷ್ಟು ಮತಗಳಲ್ಲಿ ಗೆದ್ದಿದ್ದೇನೆ. ಇವರೆಲ್ಲ ಹಿಂಬಾಲಕರು ಸೋಲಿಸಬೇಕು ಡಾಕ್ಟರ್ನ ಅಂತೇಳಿ ಟಿಕೆಟ್ ಇಂದ ಹಿಡಿದು ಚುನಾವಣೆಯಲ್ಲಿ ಏನೇ ಮಾಡಿ ಸೋಲಿಸಬೇಕು ಅಂತ ಸಿಟ್ಟಿಂಗ್ MLAs ಇವರ ಹಿಂಬಾಲಕರು. ಮೊನಾರ್ಕ ನೀವು? ಏಕಚಕ್ರಾಧಿಪತ್ಯನ ನಿಮ್ಮ ಆಸ್ತಿನ ಇದು ಬಿಜೆಪಿ? ಇವತ್ತು ವಿಜಯೇಂದ್ರ ಏಕಚಕ್ರಾಧಿಪತ್ಯ ನಡೆಸ್ತಾ ಇದ್ದಾರೆ ಅಂತ ಆರೋಪ ಮಾಡೋ ನೀವು ನಿಮ್ಮ ಏಕಚಕ್ರಾಧಿಪತ್ಯವನ್ನ ಮರ್ತೋದ್ರಾ? ಗೆದ್ದ ಮೇಲೆ ರಿಪಬ್ಲಿಕ್ ಚಿಕ್ಕಬಳ್ಳಾಪುರ ಮಾಡಿಕೊಂಡು 5 ವರ್ಷಗಳ ಕಾಲ ನೀವು ನಡೆಸಿದ್ದು ಏಕಚಕ್ರಾಧಿಪತ್ಯ ಅಲ್ವಾ?
ಎಷ್ಟು ಜನ ಪೊಲೀಸ್ ಅಧಿಕಾರಿಗಳ ಇಡಿಶಾಪ, ಎಷ್ಟು ಕಲ್ಲಿ ಕ್ವಾರಿಗಳ ಮಾಲೀಕರ ನೋವು, ನೂರಾರು ಸರ್ಕಾರಿ ಅಧಿಕಾರಿಗಳ ಇಡಿಶಾಪ ಅಲ್ವೇನ್ರಿ ನಿಮ್ಮನ್ನ ಸೋಲ್ಸಿದ್ದು. ಈಗ ವಿಜಯೇಂದ್ರ ಮಾಡ್ತಿರೋದು ಏಕಚಕ್ರಾಧಿಪತ್ಯ ಆದ್ರೆ ಆವತ್ತು ನೀವು ಮಾಡಿದ್ದಾದ್ರೂ ಏನು? ಯಾವ ಸೀನಿಯರ್ ಲೀಡರ್ಸ್ನು ಕೂಡ ನಿಮ್ಗೆ ಬೇಕಿಲ್ಲ. ಎಲ್ಲರನ್ನೂ ಕೂಡ ಸಮಾಧಿ ಮಾಡಕ್ ಕೊಟ್ಟಿದ್ದೀರಿ. ಯಾವ ಜಿಲ್ಲೆಯಲ್ಲಿ ಕೂಡ ಚಿಕ್ಕಮಗಳೂರು ಸಿ ಟಿ ರವಿ ಅವ್ರನ್ನ ತಗೊಳ್ಳಿ, ಮಾನ್ಯ ಬಸವರಾಜ ಬೊಮ್ಮಾಯಿರವ್ರನ್ನ ತಗೊಳ್ಳಿ, ಯತ್ನಾಳ್ ಅವ್ರನ್ನ ತಗೊಳ್ಳಿ, ಯಾರನ್ನು ರಮೇಶ್ ಅವರು, ರಮೇಶ್ ಅವ್ರು ನಿಮ್ಗೆ ಬಹಳ ಚೆನ್ನಾಗಿದ್ರು. ರಮೇಶ್ ಅವ್ರನ್ನ ಹಾಕಿ ಮುಗಿಸ್ಬಿಟ್ರು, ಸಮಾಧಿ ಮಾಡಿದ್ರಿ. ಇವತ್ತು ಯಾವ ಮುಖಂಡರನ್ನ ಬಿಡ್ತಾ ಇದ್ದೀರಿ ನೀವು? ಯಾವ ಜಿಲ್ಲೆಯಲ್ಲಿ ಬಿಡ್ತಾ ಇದ್ದೀರಿ? ನನಗೂ ಕೂಡ ಸಮಾಧಾನದ ಒಂದು ಇದು ಮುಗಿದೋಯ್ತು. ಈಗ ಸೀನಿಯರ್ ಮೋಸ್ಟ್ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅವರನ್ನ ಅವತ್ತು ತುಳಿದಿದ್ದು ನೀವೇ ಅಲ್ವಾ? ಸಂಪೂರ್ಣವಾಗಿ ನಿಮ್ಮನ್ನೇ ನಂಬಿಕೊಂಡು ಕುತ್ಕೊಂಡಿದ್ರಲ್ಲ ಅವರು, ಅವರಿಗೆ ಬಗನಿಗೂಟ ಇಟ್ಬಿಟ್ರಲ್ವಾ? ನೀವು ಹಿರಿಯ ನಾಯಕರ ಬಗ್ಗೆ ಮಾತನಾಡೋದಾ? ಈಗಿನ ಮುಖ್ಯಮಂತ್ರಿಗಳು, ಅಂದು ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣವರು ನನಗೆ ಅತ್ಯಂತ ಆಪ್ತರು. ನೋಡಯ್ಯ, ನೀನು ಉಪಯೋಗಿಸ್ಕೊಂಡು ಅವರು ಕೈ ಬಿಟ್ಬಿಡ್ತಾರೆ, ಮದ್ಯದ ನೀರಲ್ಲಿ ಬಿಡ್ತಾರೆ. ನನ್ನ ಬಹಳ ಜನರು ನನಗೆ ಅವ್ರ ಅನುಭವವನ್ನು ಹಂಚ್ಕೊಂಡಿದ್ದಾರೆ, ನಿನಗೆ ಹೇಳ್ತಾ ಇದ್ದೀನಿ ಹೋಗ್ಬೇಡ ಅಂತ ಹೇಳಿದ್ರು. ಬಹಳಷ್ಟು ಹೇಳಿದ್ರು. ನಾವು ನಂಬಿ ಇವರನ್ನ ಹೋಗಿದ್ದಕ್ಕೆ ಇವತ್ತು ಈ ರೀತಿಯ ಪರಿಸ್ಥಿತಿ ನನಗೆ ತಂದಿದ್ದಾರೆ. ಬಟ್ ನಮ್ಮದೇ ಆದಂಥ ಶಕ್ತಿ ಇದೆ, ರಾಜಕೀಯ ಶಕ್ತಿ ಇದೆ, ಜನ ನಮ್ಮ ಜೊತೆ ಇದ್ದಾರೆ. ಏನು ಮಾಡಬೇಕು ಅಂತಲೂ ಗೊತ್ತಿದೆ ನನಗೆ. ಅವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನಿಗೆ ಚೂರಿ ಹಾಕಿ ಸಿದ್ದರಾಮಣ್ಣನಿಗೆ ಕೈ ಕೊಟ್ಟು ಓಡಿ ಹೋದ್ರಲ್ವಾ? ನೀವು ಮತ್ತೆ ಸಿದ್ದರಾಮಣ್ಣನ ಬಗ್ಗೆ ಮಾತನಾಡ್ತಾ ಇದ್ದೀರಾ. ಇದನ್ನ ನೋಡಿದ್ರೆ ಮತ್ತೆ ನೀವೇನಾದ್ರೂ ಬಿಜೆಪಿಗೆ ಚೂರಿ ಹಾಕಿ ಕಾಂಗ್ರೆಸ್ಗೆ ಓಡಿ ಹೋಗುವ ಹುನ್ನಾರ ಏನಾದ್ರು ನಡೀತಾ ಇದೆಯಾ? ನಿಮ್ಮ ಅಧಿಕಾರಕ್ಕೋಸ್ಕರ ಹೀಗೆ ಮತ್ತೆ ಮತ್ತೆ ಪಕ್ಷವನ್ನ ಬದಲಾಯಿಸ್ತಾ ಇದ್ರೆ ಮತದಾರರು ಏನಾಗಬೇಕು ಸುಧಾಕರ್ ಅವರೇ? ಅವನತಿಗೆ ತರ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವರ ಧೋರಣೆಗೆ ನನ್ನ ಧಿಕ್ಕಾರ, ಇವರ ಅಹಂಕಾರಕ್ಕೆ ಧಿಕ್ಕಾರ, ಇವರ ಮನೋಸ್ಥಿತಿಗೆ ನನ್ನ ಧಿಕ್ಕಾರ ಇದೆ. ಇವರನ್ನ ನಾನು ಆಗ್ರಹಪೂರ್ವಕವಾಗಿ ಕೇಂದ್ರ ನಮ್ಮ ನಾಯಕರುಗಳಲ್ಲಿ ಮನವಿ ಮಾಡ್ತೇನೆ. ಇವ್ರ ಧೋರಣೆಯನ್ನಾದರೂ ಬದಲಾಯಿಸಿ, ಸರಿಪಡಿಸಿ, ಇಲ್ಲ ಇವರನ್ನೇ ಬದಲಾಯಿಸಿ ಅಂತೇಳಿ ನಾನು ನನ್ನ ಆಗ್ರಹಪೂರ್ವಕವಾದಂಥ ಮನವಿಯನ್ನು ತಮ್ಮ ಮೂಲಕ ಮಾಡುವಂಥ ಪರಿಸ್ಥಿತಿ ಬಂದಿದ್ದಕ್ಕೆ ಕ್ಷಮೆ ಇರಲಿ ಅಂತ ನಮ್ಮ ನಾಯಕರುಗಳಲ್ಲಿ ನಾನು ಕೇಳಿ, ಮಾನ್ಯ ಪ್ರಧಾನಿಗಳಲ್ಲಿ, ಮಾನ್ಯ ಅಮಿತ್ ಶಾ ಅವರಲ್ಲಿ, ಮಾನ್ಯ ನಡ್ಡಾ ಅವರಲ್ಲಿ ನಾನು ಅಪಾಯಿಂಟ್ಮೆಂಟ್ ಕೇಳ್ತೀನಿ. ಸದನ ಪ್ರಾರಂಭ ಮಾಡಿದೆ. ಅನೇಕ ನಮ್ಮ ಎಂ ಪಿಗಳು ಈಗಾಗಲೇ ಅವರ ಭಾವನೆಗಳನ್ನು ಕೂಡ ನನ್ನ ಜೊತೆ ಹಂಚ್ಕೊಂಡಿದ್ದಾರೆ. ಬಹುಶಃ ನಾವೆಲ್ಲ ಹೋಗಿ ಇವತ್ತು ಬಹಿರಂಗ ಪತ್ರ ಕೂಡ ಹೋಗ್ತಾ ಇದೆ, ಅನೇಕರು ಕಳಿಸ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ಒಂದು ಇತಿಶ್ರೀ ಆಡಬೇಕು ಅಂತೇಳಿ ನಾವೆಲ್ಲ ಕೂಡ ಮನವಿಯನ್ನು ಮಾಡ್ತೇವೆ.